ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ವಿಜಯ್ ನೇತೃತ್ವದ ಸರ್ಕಾರಕ್ಕೆ ಕಾಂಗ್ರೆಸ್ ಬೇಷರತ್ ಬೆಂಬಲವನ್ನ ಕೊಡ್ತಾ ಇದೆ. ಇವತ್ತು ಅಧಿಕೃತವಾಗಿ ಬೆಂಬಲದ ಪತ್ರವನ್ನ ಕಾಂಗ್ರೆಸ್ ನೀಡಲಿದೆ ಎನ್ನುವಂತ ಮಾಹಿತಿ ಇದೆ. ಪಣಿಯೂರಿನಲ್ಲಿರುವಂತ ವಿಜಯ್ ಅವರನ್ನ ಭೇಟಿ ಮಾಡಿ ಕಾಂಗ್ರೆಸ್ನ ನಾಯಕರು ಈ ಬಗ್ಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ 2 ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ ಈಗಾಗಲೇ ಬೇಡಿಕೆಯನ್ನ ಇಟ್ಟಿದೆ. ನಾಳೆ ತಮಿಳುನಾಡಿನ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ವಿಜಯ್ ಜೊತೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಬಹುಮತಕ್ಕೆ ಕೇವಲ 10 ಸ್ಥಾನಗಳ ಕೊರತೆಯನ್ನ ಟಿವಿಕೆ ಪಕ್ಷ ಎದುರಿಸ್ತಾ ಇದೆ. ಈ 10 ಸ್ಥಾನಗಳ ಬೆಂಬಲವನ್ನ ಯಾರು ಕೊಡಬಹುದು? ಕಾಂಗ್ರೆಸ್ ಬಳಿಯಲ್ಲಿ 5 ಸ್ಥಾನ ಇದೆ. ಹಾಗೆಯೇ ಇವರು ಟಿವಿಕೆ ಜೊತೆಯಲ್ಲಿ ಬಂದ್ರೆ, ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಬೇರೆ ಬೇರೆ ಪಕ್ಷಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಕೊರತೆ ಇರುವಂತ ಕ್ಷೇತ್ರಗಳು ಅಥವಾ ಕೊರತೆ ಇರುವಂತ ಸ್ಥಾನಗಳನ್ನ ಯಾರು ತುಂಬುತ್ತಾರೆ ಎನ್ನುವಂತ ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಇದು ತಮಿಳುನಾಡು ರಾಜಕೀಯದಲ್ಲಿ ಆಗ್ತಾ ಇರುವಂತ ದೊಡ್ಡ ಮಟ್ಟದ ಲೆಕ್ಕಾಚಾರ. ಒಂದು ಕಡೆಯಲ್ಲಿ ವಿಜಯ್ ಜೊತೆಯಲ್ಲಿ 9 ಸಚಿವರು ನಾಳೆಯೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತ ಕಾಂಗ್ರೆಸ್ ಕೂಡ ಬೇಷರತ್ ಬೆಂಬಲವನ್ನ ಟಿವಿಕೆಗೆ ಕೊಡೋಕೆ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆ ಎನ್ನುವಂತ ಮಾಹಿತಿ ಇದೆ. ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಈ ಬಾರಿ ತಮಿಳುನಾಡು ವಿಧಾನಸಭೆ ಕ್ಷೇತ್ರ ಚುನಾವಣೆಯಲ್ಲಿ ಗೆದ್ದಿರೋದು 108 ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಅಲ್ಲಿ ಮ್ಯಾಜಿಕ್ ನಂಬರ್ ಆಡಳಿತ ನಡೆಸೋಕೆ ಬಹುಮತ ಬೇಕಾಗಿರೋದು 118. 10 ಸ್ಥಾನಗಳ ಕೊರತೆ ಇದೆ. ಇದರಲ್ಲಿ 5 ಕಾಂಗ್ರೆಸ್ನ ಬೆಂಬಲ ಸಿಕ್ಕಿದ್ರೆ ಇನ್ನುಳಿದ ಯಾವ ಪಾರ್ಟಿಗಳಿಂದ ಬೆಂಬಲ ಸಿಗಬಹುದು ಎನ್ನುವಂಥ ಲೆಕ್ಕಾಚಾರಗಳು ಕೂಡ ಖಂಡಿತವಾಗ್ಲೂ ಇದ್ದೇ ಇದೆ. CPI ಇದೆ, CPIM ಇದೆ, ಹಾಗೆಯೇ AMK ಇದೆ, ಇನ್ನೊಂದು ಕಡೆಯಲ್ಲಿ PMK, ಮುಸ್ಲಿಂ ಲೀಗ್. ಇವರಲ್ಲಿ ಯಾರು ಬೆಂಬಲವನ್ನು ವಿಜಯ್ ಪಕ್ಷಕ್ಕೆ ಕೊಡಬಹುದು? ಯಾರು ವಿಜಯ್ಗೆ ಬೆಂಬಲವನ್ನು ಸೂಚಿಸಿ ವಿಜಯ್ ಸರ್ಕಾರವನ್ನು ರಚಿಸಬಹುದು, ಟಿವಿಕೆ ಸರ್ಕಾರವನ್ನು ರಚಿಸಬಹುದು? ಹೀಗೆ ಲೆಕ್ಕಾಚಾರಗಳು ತಮಿಳುನಾಡು ರಾಜಕೀಯದಲ್ಲಿ ಜೋರಾಗ್ತಾ ಇದೆ. ಆದರೆ ಕಾಂಗ್ರೆಸ್ನಿಂದ ಬೇಷರತ್ ಬೆಂಬಲ ಎನ್ನಲಾಗ್ತಾ ಇದೆ. ಆದರೆ DMK ಮೈತ್ರಿಯನ್ನ ಮುರಿದುಕೊಂಡು ಅವರು ಹೊರಗೆ ಬರ್ತಾರಾ? DMK ಜೊತೆಗಿದ್ದುಕೊಂಡೇ ಬೆಂಬಲವನ್ನು ಕೊಡ್ತಾರಾ? ಹೀಗೆ ಅನೇಕ ಪ್ರಶ್ನೆಗಳು ಸದ್ಯಕ್ಕೆ ಹುಟ್ಟಿಕೊಳ್ತಾ ಇದೆ. ಕಾದ್ ನೋಡಬೇಕು. ಕುತೂಹಲ ಖಂಡಿತವಾಗ್ಲೂ ಇದೆ. ಅಧಿಕೃತವಾಗಿ ಬೆಂಬಲದ ಪತ್ರವನ್ನ ಕಾಂಗ್ರೆಸ್ನವರು ನೀಡ್ತಾರೆ ಎನ್ನಲಾಗ್ತಾ ಇದೆ.